ಮಧುರಾ ಅಗ್ರಿಟೆಕ್ಗೆ ರೈತ ಬಂಧುವರಿಗೆ ಸ್ವಾಗತ. ನಾವು ಇವತ್ತು ಜೋಡಿ ಚಿಕ್ಕನಹಳ್ಳಿಯಲ್ಲಿ ಇದ್ದೀವಿ ಸರ್. ನಾವು ಇದು ಜಂಪು ಬಾಯ ಕಂಪ್ನಿಯ ಜಂಪು ಮತ್ತು ಅಲ್ಟ್ರಾ 2 ನಿಮಗೆ ಸ್ಪ್ರೇಯಿಂಗ್ ಕೊಟ್ಟಿದ್ವಿ. ಈಗ ಈ 4 ಟೋಟಲ್, ಇನ್ನೊಂದು ಮಾರ್ಕರ್ ಮತ್ತು ಅಲ್ಟ್ರಾ 2 ಅಂತ ಕೊಟ್ಟಿದ್ವಿ. ಟೋಟಲ್ ಎಷ್ಟು ಸಾಲಿಗೆ ಇದೆ? 4 ಸಾಲಿಗೆ ಸರ್. ಈಗ 4 ಸಾಲು 6 ಸಾಲಲ್ವ? ಅಲ್ಲ, 5 ಸಾಲಿಗೆ ಸರ್. ಈಗ ನಿಮಗೆ ಹೊಡೆದಿರೋದಕ್ಕೂ ಹೊಡೆದಿಲ್ಲದಕ್ಕೂ ಏನಾದ್ರು ಸ್ವಲ್ಪ ವ್ಯತ್ಯಾಸ ಅನಿಸ್ತಾ ಇದೆ ಅಲ್ಲ? ಕಾಣಿಸ್ತಾ ಇದೆ. ಹೂ ಎಲ್ಲಾನು ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಬರ್ತಾ ಇದೆ. ಸ್ವಲ್ಪ ನುಸಿನೂ ಡಿಫ್ರೆನ್ಸ್ ಕಾಣ್ತಾ ಇದೆ. ನೋಡ್ರಿ, ಆ ಕಡೆದಕ್ಕೂ ಇವಾಗ ಆಲ್ರೆಡಿ ನೋಡ್ರಿ ಹೆಂಗಿದೆ ಅಲ್ಲಿ. ಇಲ್ಲಿ ನೋಡ್ರಿ ಸರ್, ಇಲ್ಲೇ ಕಾಣುತ್ತೆ ನೋಡ್ರಿ. ಅದು ಅದಕ್ಕೆ ಅಷ್ಟು ಶೈನಿಂಗ್ ಇಲ್ಲ. ಇಲ್ಲಿ ನೋಡ್ರಿ ಕಲರ್ ಶೈನಿಂಗ್ ಹೆಂಗಿದೆ. ಸೊ ಶೈನಿಂಗ್ ಕೂಡ ನಿಮಗೆ ಇದು ಐತಲ್ಲ ಸರ್, ಹಿಂಗ್ ಉದ್ದ ಬಂದ್ರೆ ಹೂವ ಶೈನಿಂಗ್ ಕಲರ್ ಚೆನ್ನಾಗಿ ಬರುತ್ತೆ. ಈ ತರ ಬಂದ್ರೆ ಯಾವಾಗ ಇದು ಆಟೋಮೆಟಿಕ್ ರೇಕ್ ಉದ್ದ ಬಂದಾಗ ಏನಾಗ್ತದೆ ನಿಮಗೆ, ನುಸಿ ಕಂಟ್ರೋಲ್ ಆಗಿದ್ರೆ ಅಲ್ಲೇ ಇದಾಗ್ಬಿಡ್ತದೆ. ಹಾಗಾಗಿ ನಿಮಗೆ ಇದು ಹೊಡೆದಿರೋದಕ್ಕೆ ನಿಮಗೆ ತೃಪ್ತಿ ಆಗಿದೆಲ್ಲ ಸರ್? ನೋಡಿದಕ್ಕೆ ಇದು ಉತ್ತಮ ಅನ್ಸಿದೆ ನಿಮಗೆ. ಏನಂದ್ರೆ ನಾವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ನಿಮಗೆ ಕಟಿಂಗ್ ಆದಂಗೆಲ್ಲ ನಿಮಗೆ ಆಲ್ರೆಡಿ ನಿಮ್ಮ ಹೆಸರು ಸೋಮಶೇಖರ್. ಈಗ ನೀವು ಹೇಳ್ದಂಗೆ ಬೆಳವಣಿಗೆ ಬರಬೇಕು, ಆಮೇಲೆ ನುಸಿ ಕಂಟ್ರೋಲ್ ಆಗಬೇಕು. ಯಾವಾಗ ಬೆಳವಣಿಗೆ ಬರಬೇಕಂದ್ರೆ ನುಸಿ ಕಂಟ್ರೋಲ್ ಆದ್ರೆ ಬೆಳವಣಿಗೆ ಬರುತ್ತೆ. ಆಮೇಲೆ ನೀವು ಬ್ರಾಂಚಸ್ ಚೆನ್ನಾಗಿ ಆಗ್ಬಿಟ್ಟು ಹೂವು ನುಸಿ ಯಾವಾಗ ಆಗಲ್ಲ, ನೀವು ಹೇಳ್ದಂಗೆ ಎಲೆ ಚೆನ್ನಾಗಿ ಬಂದ್ಬಿಟ್ಟು ಉದ್ದ ಬಂದು ಒಳ್ಳೆ ಕಲರ್ ಬಂದು ಶೈನಿಂಗ್ ಬರ್ತದೆ. ಅವಾಗ ನಿಮಗೆ ಯಾವುದೇ ಇದು ಆಗಲ್ಲ. ಇಲ್ಲಾಂದ್ರೆ ಜಾಸ್ತಿ ನುಸಿ ಆಗ್ಬಿಡುತ್ತಂದ್ರೆ ಅದು ಎಲ್ಲ ಒಣಗ್ಬಿಟ್ಟು ಕರ್ರಗಾಗಿ ಹೋಗ್ಬಿಡುತ್ತೆ, ಏನು ಒತ್ತು ಬಿಡುತ್ತೆ. ಹೌದು. ಸೊ ಇದು ನಿಮಗೆ ರೆಗ್ಯುಲರ್ ಆಗಿ ನಾವು ಮಧುರಾ ಅಗ್ರಿಟೆಕ್ಲಿಂದ ನಾವು ಬಂದು ಸಜೆಷನ್ ಮಾಡ್ತಾ ಇರ್ತೀವಿ. ವಾರಕ್ಕೊಂದ್ಸರಿ ಬರ್ತೀವಿ ನಾವು. ನಿಮಗೆ ಯಾವ ಆದಷ್ಟು ನುಸಿ ಕಂಟ್ರೋಲ್ ಮಾಡಿ ಹೆಚ್ಚಿಗೆ ಇಳುವರಿ ಬರೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಿಮಗೆ ಅದು ರೆಕಮೆಂಡ್ ಮಾಡ್ತೀವಿ. ಅದನ್ನು ಫಾಲೋಅಪ್ ಮಾಡ್ತಾ ಹೋಗಿ ಏನಿದೆ ನಮಗೆ ಆ ತೊಂದರೆಗಳನ್ನ ಆದಷ್ಟು ನಿವಾರಣೆ ಮಾಡಿ ಸಾಕು ಮಾರಿ. ಎಲ್ಲಿ ಕೊಟ್ಟರು ದುಡ್ಡೇ ಕೊಡೋದು ನಾವು. ಹೌದು. ನೀವು ನಂಬಲ್ಲ, 3000 ರೂಪಾಯಿ ಲೀಟರ್ ಆದ್ರೆ ತಂದು ನೋಡಿ. ನಮ್ ಜವಾಬ್ದಾರಿ ನಿಮಗೆ ಮಾಡೋದು. 100 ml 1000 ರೂಪಾಯಿಗೂ ತಂದು ಹೊಡೆದಿದ್ದೀವಿ. 10,000 ರೂಪಾಯಿ ಲೀಟರ್ ತಂದು ಹೊಡೆದಿದ್ದೀವಿ. ಹೋಗಿಲ್ಲ ನಾವು ಬಹಳ ಪ್ರಯತ್ನ ಪಟ್ಟಿದ್ದೀವಿ. ಖಾರದ ಪುಡಿ ಹಾಕಿ ಕೊಡಿದೀವಿ, ಹಾಲು ಹಾಕಿ ಕೊಡಿದೀವಿ. ಹೇಳ್ಬಾರ್ದ ಎಳ್ನೀರು ಹಾಕಿ ಕೊಡಿದಿರಿ. ಅದು ಕುಡಿ ಮಾರ್ಕರ್. ಇದೊಂದು ಸ್ಪ್ರೇ ಮತ್ತೆ ಮಾರ್ಕರ್ ಮತ್ತು ಅಲ್ಟ್ರಾ 2 ಹೊಡೆದಿದ್ದೀವಿ. ಅದು ಕೂಡ ಚೆನ್ನಾಗಿ ಕಾಣ್ತಾ ಇದೆ. ಬೆಳವಣಿಗೆನೂ ಚೆನ್ನಾಗಿ ಬಂದಿದೆ. ಒಳ್ಳೆ ಇದು ಕಾಣ್ತಾ ಇದೆ. ನಮ್ಮ ರೈತರಿಗೆ ಏನಪ್ಪಾ ಅಂದ್ರೆ, ಇಲ್ಲಿ ಸೇವಂತಿಗೆಯಲ್ಲಿ ಹೆಚ್ಚಾಗಿ ನುಸಿ ಜಾಸ್ತಿ ಆಗ್ತಾ ಹೋಗುತ್ತೆ ಬೇಸಿಗೆ ಕಾಲದಲ್ಲಿ. ಹಂಗಾಗಿ ಅದನ್ನು ಕಂಟ್ರೋಲ್ ಆಗ್ಬೇಕು. ಹಾಗೆ ಹೂವಿನ ಕ್ವಾಲಿಟಿ ಕಲರ್ ಚೆನ್ನಾಗಿ ಬರ್ತದೆ. ನುಸಿ ಕಂಟ್ರೋಲ್ ಆದ್ರೆ ಕ್ವಾಲಿಟಿ ಆಗಲಿ ಇದು ಬಂದೇ ಬರ್ತದೆ ನಮ್ಮ ರೈತರು ಹೇಳೋ ಪ್ರಕಾರ. ಹಂಗೆ ಬೆಳವಣಿಗೆನೂ ಬರಬೇಕು. ಬೆಳವಣಿಗೆ ಬರ್ಬೇಕಪ್ಪ ಅಂದ್ರೆ ಏನಂದ್ರೆ, ಯಾವಾಗ ಅದು ಬಂಚ್ ತರ ರಸ ಹೀರ್ಬಿಡ್ತದಲ್ಲ, ಅದು ಅಲ್ಲೇ ಆಗ್ಬಿಟ್ಟು ಹೂವುಗಳ ಬಡ್ಸ್ ಡೆವಲಪ್ ಆಗಲ್ಲ. ಅವು ಅಲ್ಲೇ ನೀವು ಹೇಳ್ದಂಗೆ ಅಲ್ಲೇ ಇದಾಗ್ಬಿಡ್ತಾವೆ. ಯಾವಾಗ ಅದು ನುಸಿ ಕಂಟ್ರೋಲ್ ಆದಾಗ ಬಡ್ಸ್ ಈ ಏನು ಗೊಂಚು ಸರಿ ಹೋಗ್ಬಿಟ್ಟು ನಿಮಗೆ ಬೆಳವಣಿಗೆ ಚೆನ್ನಾಗಿ ಬರ್ತದೆ. ಸೊ ಹಾಗಾಗಿ ರೈತ ಬಂದವರಿಗೆ ನಾವು ಮಧುರಾ ಅಗ್ರಿಟೆಕ್ನಿಂದ ಸೇವಂತಿಗೆಯಲ್ಲಿ ನಾವು ಯೂಟ್ಯೂಬ್ ಚಾನಲ್ ಕೂಡ ಮಾಡಿದ್ದೀವಿ. ಅದನ್ನು ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರಲ್ಲಿ ಎಲ್ಲ ರೈತರಿಗೂ ನಾವು ಹೋಗಿ ಸಲಹೆ ಕೊಡ್ತಾ ಇರ್ತೀವಿ. ಅದನ್ನು ನೀವು ಮಾಡೋದ್ರಲ್ಲಿದ್ದ ಅನುಕೂಲ ಆಗುತ್ತೆ. ನಮ್ಮನ್ನು ಯಾವಾಗಾದ್ರೂ ನೀವು ಸಂಪರ್ಕಿಸಿ, ನಾವು ಯಾವಾಗಾದ್ರೂ ನಿಮ್ಗೆ ಬರ್ತೀವಿ. ನಿಮಗೆ ಚೆನ್ನಾಗಿ ಆಗಬೇಕು. ನೀವು ಚೆನ್ನಾಗಿ ಬಂದರೆ ನೀವು ಖುಷಿ ಆದರೆ ನಮಗೂ ಒಂದು ಅನುಕೂಲ ಆಗುತ್ತೆ. ನಿಮ್ಮ ಕಂಪ್ನಿಯಿಂದ ಅದಕ್ಕೆ ಹೋತಪ್ಪ ಅಂತಂದ್ರೆ ಅದೇ ಕೊಟ್ರಪ್ಪ ಅಂತ ಕೇಳ್ತೇವೆ. ಬೇರೆ ಆ ಥರ ಮಾಡೋಣ ಅಂತ ನಿಮ್ಗೆಲ್ಲರೂ ಧನ್ಯವಾದ.